ಬಾರಂಟಿ ಬಾ ಎದ್ದು ಎಲ್ಲಿಗೆ? ತಿಂಡಿ ತಿನ್ನಕ್ಕೆ ಬರಲ್ಲ. ನಾನು ಇಲ್ಲೇ ಅವಲಕ್ಕಿ ಮಾಡಿದ್ದೀನಿ, ಉಪ್ಪಿಟ್ಟು ಮಾಡಿದ್ದೀನಿ, ತಿಂತೀನಿ ಹೋಗಿ. ಅವಲಕ್ಕಿ ಉಪ್ಪಿಟ್ಟು ತಿನ್ಬಾರ್ದಾ? ಇನ್ನೊಂದು ಬಿಟ್ಟು ಮುಡಿ. ಇನ್ನೊಂದು ಪಪ್ಪು ಮುದು ಅಣ್ಣ ತಿಳಿದಿಲ್ಲ ಕರೆದ್ಬೋಗು. ಕುತ್ಕೊ ಬನ್ನಿ. ಓಕೆ ಹೋಗ್ತಿ ನೀರು ತರ್ಬೇಕು. ಇನ್ನೊಂದು 2 ದಾರಿ ಹುಸಿ ಜನಿಲ್ಲ ಟ್ಯಾಂಕ್ ಇದೆ. ನಾನೇನೆ ಜಲ್ತೀನಿ ಒಂದು ಟ್ಯಾಂಕ್ ನೀರು ಸಾಲ ಅಂಡಿಗೆಲ್ಲ ಉಳಿಯುತ್ತದೆ. ಹೋಗಿ ಕೆಲಸ ಮುಗಿಸಿ ಹೋಗಿ ಹೋಗೋಣ ಬೇಗ. ಟೈಮ್ ಆಯ್ತು ಜಕೆಂಡ್ಲಿಗೆ. ನೀನು ನಾನು ಬರೋಕ್ಕಲ್ಲ, ನಾನು ತಿಂಡಿ ಕಂಬ ತಿಂಡಿ ನಾನು ಅವಲಕ್ಕಿ ಮಾಡಿ ಹೋಗಿ. ನಂತೆ ಬೇಡ ಅಂತ ತಿನ್ನಾಗಿ ಇನ್ನೊಂದೇ ಸ್ಪತಿ ಬಿಡಿ. ಆಮೇಲೆ ಜೋರ ಫೋನ್ ಮಾಡಬೇಕು, ತಿಂಡಿ ಆಯ್ತು ಬನ್ನಿ ಅಂತ. ನಮ್ಮಮ್ಮ ಕಡಲೆ ಒಬ್ಬಿಟ್ಟು ಮಾಡೋಣ ಅಂತ. ಯಾಕಂಗೆ ನಿಂತ್ಕೊಂಡ್ರಿ ಸಪ್ಪಗೆ? ಸುಮ್ಮನೆ ಯಾಕಂಟಿ? ಯಾಕೆ ನಿಂತ್ಕೊಳ್ಳ ಸುಮ್ಮನೆ ನಿಂತ್ಕೊಳ್ಳಪ್ಪ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಂಟಿಗೆ ತಿಂಡಿ ತಿನ್ನಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಮೊನ್ನೆ ಚಿಕನ್ ಸಾಂಬಾರ್ಗೆ ಮಾಡಿದಾಗ ಊಟಕ್ಕೆ ಬರಲಿಲ್ಲ. ಹಾಗಾಗಿ ನಾನು ಬರಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಟ ಆಡಿಸ್ತಾ ಇದ್ದೀನಿ. ಬೇಜಾರು ಮಾಡ್ಕೊಂಡು ನಿಂತಿದ್ದಾರೆ ಬಾ ಅಂತ ಅಂದ್ಬಿಟ್ಟು. ಅವರಾದರೆ ಬರಲಿಲ್ಲ. ಇವಾಗ ನನ್ನ ಮಾತ್ರ ಕರೆಯಕ್ಕೆ ಬಂದರೆ. ಇದೇ ದಿವಸಕ್ಕೆ ನಾನು ಕಾಯ್ತಾ ಇದ್ದೆ, ಯಾವತ್ತು ಕರೀತಾರೆ ಈ ಆಂಟಿಗೆ ಇದೇ ಥರ ಮಾಡಬೇಕು ಅಂತ ಅಂದ್ಬಿಟ್ಟು. ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡಿ. ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಒಂಚೂರು ಅದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾಳೆ ಯುಗಾದಿ ಹಬ್ಬ. ಸೊ ಹಾಗಾಗಿ ಇವತ್ತು ಅಮ್ಮ ಊರಿಗೆ ಒಬ್ಬಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಮ್ಮಗೆ ಹುಷಾರಿಲ್ಲ. ಸೊ ಹಲ್ಲು ನೋವಾಗ್ಬಿಟ್ಟು ಮುಖ ಎಲ್ಲ ಊದ್ಕೊಬಿಟ್ಟಿದೆ. ಹಾಗಾಗಿ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಬಾ ಅಂತ ಅಂದರು. ಆಂಟಿ ಮನೇಲೆ ಎಲ್ಲ ಒಟ್ಟಿಗೆ ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಮ್ಮಂಗೆ ಹುಷಾರಿಲ್ವಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಹಾಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಆಂಟಿನ ಕರ್ಕೊಂಡೋಗಲ್ಲಿ ಬಿಟ್ಟರೆ ಆಂಟಿ ಏನಾದರೂ ರೆಡಿ ಮಾಡ್ಕೊತಾ ಇರ್ತಾರೆ. ಒಬ್ಬಟ್ಟಿಗೆ ನಾವು ಹೋಗಿ ತೋರಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಅಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಇಲ್ಲಿ ಬರೋಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ಸೊ ಇವತ್ತು ಕೆಲಸ ಜಾಸ್ತಿ ಇದೆ, ನಾಳೆ ಹಬ್ಬ ಅಲ್ವಾ. ಹಾಗಾಗಿ ಅಲ್ಲೇ ಮಾಡೋಣ, ಒಟ್ಟಿಗೆ ಏನೇ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆಂಟಿ ಟಿಫನ್ ತಿನ್ಬಾ ಅಂತ ತುಂಬ ಹಿಂಸೆ ಮಾಡ್ತಿದ್ದಾರೆ. ಬನ್ನಿ ಮುಂದೆ ಏನಾಗುತ್ತೆ ನೋಡಿ. ಯಾಕಂಟಿ ಊದ್ಕೊಂಡು ಕೂತಿದ್ದೀರಾ? ಯಾಕೆ ಕೂತ್ಕೊಳ್ಳ ಮೋಡ ಆಯ್ತಲ್ಲ ಅಯ್ಯೋ, ಹಿಂಗೆ ಆದ್ರೆ ಕೆಲಸ ಆಗ್ತಲ್ಲ. ಬತ್ತಿ ಗಲೀಜ್ ಮಾಡಿಲ್ಲ ಮನೆ ಎಲ್ಲನೂ. ಎಲ್ಲಿಗೆ ಬರಲ್ಲ ಬರಲ್ಲ ಬರಲ್ಲ. ನಾನು ಅವತ್ತು ಕಬಾಬ ಮಾಡಿದ್ದೀನಿ, ಬಾರಂಟಿ ತಿನ್ನೋನು ಅವತ್ತು ತಿನ್ನಂಗೆ ಹೋದ್ರೆ. ಅವತ್ತು ಬಿಸಿ ಸಾಂಬಾರು ಮಾಡಿ ಅಡುಗೆ ಮಾಡಬೇಕಿತ್ತು. ಕೊನೆಗೆ ಬರೋಣ ಅನ್ಕೊಂಡೆ. ಆಯ್ತು ಈಗ ಸಾಕ ನಾಟಕ ಜಾಸ್ತಿ ಬೇಡ. ನಾನು ಯಾವತ್ತೂ ಹಂಗಾರೆ ತಿಂದಿಲ್ಲ ನಾಟಕ ಬೇಡ. ನಾಟಕ ಅಲ್ಲ ನಿಜ. ಬೆಳಗ್ಗೆ ಕರಿಬೇ. ಬೆಳಿಗ್ಗೆ ನಾನು ಕರೀಲಿಲ್ಲ, ನನಗೆ ಸಿಟ್ಟು ಬಂದಿತ್ತು. ಬರ್ಲಿಲ್ವಲ್ಲ ಅಂತ ಸಿಟ್ಟು ಬಂದು ನಾನು ಬೇಕು ಅಂತಾನೆ ಕರೀಲಿಲ್ಲ. ಬರ್ಬೇಕಾಗಿತ್ತು. ಸಾರೇ ಬಿಟ್ಕೊಡಿವಿ, ಬರೀ ಸಾರೇ ಬಿಟ್ಕೊಡಿ. ಇಲ್ಲ, ನೀವು ಕರ್ದಡ್ಕೆ ಬರ್ಬೇಕು, ನನಗೆ ಬರ್ಬೇಕಾಗಿತ್ತು. ನೀವು ಕರ್ದಡ್ಕೆ ನೀವು ಬರ್ಲಿಲ್ವಲ್ಲ, ಅದಕ್ಕೆ ನಾನು ಬೆಳಗ್ಗೆಗೂ ಕರೆಯೋದು ಬೇಡ, ಕರಿಯೋದೇ ಬೇಡ, ಹಿಂಸೆ ಮಾಡೋದೇ ಬೇಡ ಅಂತ ಸುಮ್ಮನಾಗಿದ್ದು. ನನಗೆ ಬೇಡ, ನಾನು ಕರಿಯಕ್ಕೆ ಹೋಗ್ಬಿಡಿ. ನಾನು ಬರಕ್ಕಲ್ಲ, ನೀವು ನಿಮ್ಮನ್ನು ಕರಿಯಕ್ಕಲ್ಲ. ನೀವು ಬರ್ಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ನೋಡ್ತೀನಿ ಸತ್ತಂಗೆ. ಫ್ರೆಂಡ್ಸ್, ಇವಾಗ ಆಂಟಿ ಆಣೆ ಎಲ್ಲ ಮಾಡ್ಬಿಟ್ಟು ಹೋದರು, ಬರಲೇಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಸುಮ್ಮನೆ ನೋಡೋಣ, ಹೋಗ್ದಂಗೆ ಬರ್ದಂಗೆ ಇರೋಕ್ಕಾಗಲ್ಲ, ಹೋಗಲೇಬೇಕು ಬರಲೇಬೇಕು. ಅವರೇನೋ ಯಾವ ಬಿಸಿಲಿದ್ರೋ ಏನೋ ಗೊತ್ತಿಲ್ಲ, ಅಡುಗೆ ಮಾಡಬೇಕು ಆಯಿತು ಅಂತ ಬೇರೆ ಅಂದರು. ಹಾಗಾಗಿ ನನಗೆ ಅವಾಗ ಬೇಜಾರಾಯಿತು ಬರಲ್ಲ ಅಂತ ಅಂದಿದ್ದಕ್ಕೆ. ಇವಾಗ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೂರೋಕ್ಕಾಗಲ್ಲ. ಯಾರಿಗೇನೋ ಗೊತ್ತಿಲ್ಲ, ನನಗೆ ಮಾತ್ರ ಎಲ್ಲನೂ ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸೋಕ್ಕೆ ಬರಲ್ಲ. ಹಾಗಾಗಿ ಇವಾಗ ಹೋಗ್ತಾಯಿದ್ದೀನಿ ಟಿಫನ್ಗೆ. ಸುಮ್ಮನೆ ನೋಡೋಣ ಅಂತ ಆಟ ಆಡಿಸ್ದೆ. ಆಂಟಿ ಬರಲ್ಲ ಅಂತಂದರೆ ನಾನು ಅದನ್ನೇ ಇಟ್ಕೊಂಡು ಮನಸ್ಸಲ್ಲಿ ಕೂತ್ಕೊಳ್ಳಲ್ಲ, ಬರ್ತಾರೆ ಅವರು. ಮತ್ತು ಬೆಳಗ್ಗೆಗೆ ನಾನು ಕರೀಲಿಲ್ಲ. ಯಾಕೆ ಅಂತಂದರೆ
ಬರಲಿಲ್ವಲ್ಲ ಬೇಜಾರಿಗೆ ಮತ್ತೆ ಸಂದಿನ ನನಗೆ ಏನಾದರೂ ಅಷ್ಟೇ ಹಿಂಸೆ ಮಾಡೋದು ಅಂತಂದರೆ ನನಗಾಗಲ್ಲ. ಒಂದು ಸಲ 2 ಸಲ 3 ಸಲ ಹೇಳಿದ ತಕ್ಷಣ ಒಪ್ಕೊಬಿಡ್ಬೇಕು, ಇಲ್ಲಾಂತಂದ್ರೆ ನನಗೆ ಹಿಂಸೆ ಮಾಡೋದು ಅಂದ್ರೆ ಆಗಲ್ಲ. ಹಾಗಾಗಿ ನಾನು ಕರೆಯೋಕ್ಕೆ ಹೋಗಲಿಲ್ಲ. ಇರಲಿ ಇವರು ಒಂದು ದಿವಸ ಕರೀತಾರೆ, ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ಅವಾಗ ಟಿಫನ್ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ. ಇವತ್ತು ರಜಾ ಕೊಟ್ಟಾರಲ್ಲ, ಎಲ್ಲ ಕ್ಯಾಂಟೀನ್ ಓಪನ್ ಮಾಡ್ಯಾರ ನೋಡಿ. ಯಾವ ಊಟ ಬೇಕು ಕೇಳಿ. ಏನ್ ಊಟ ಮಾಡಿದ್ಯಾ ಬಿತ್ತನ್ನೆ? ಏನು ಜಡೆ ನೋಡೋ ಎಷ್ಟು ಚೆನ್ನಾಗೈತಿ ಡಿಸೈನ್. ನನಗೆ ಕ್ಲಿಪ್ ಥರ ತಪ್ಪಿತು. ಎಷ್ಟು ಡಿಸೈನ್ ಆಗಿರವ, ಏನು ತಂದ್ರೆ ಇದಕ್ಕೆ ಸಿರ್ಲಿಲ್ಲ. ಹಿಂಗೆ ಮಾಡಬೇಕು. ಚೆನ್ನಾಗೈತೆ. ಟಿಫನ್ ತಿನ್ನಕ್ ಬಂದಿಲ್ಲ ನಾನು, ಸುಮ್ಮನೆ ಬಂದಿರೋದು. ನಾನು ತಿಂತಿಲ್ಲ, ಬಂದಿಲ್ಲ ತಿನ್ನೋಣಂತ. ಈಗ ಹೊಲ್ದಕ್ಕೆ ಹೋಗಿ ಟೈಮ್ ಐತಿ, ಹಿಂಗ ಕೂತ್ಕೊಳ್ಳಂಬಿಡು. ಬೆಳಗು ಸಂಜೆ ಎಲ್ಲ ಹಿಂಗ ಕೂತ್ಕೊಳ್ಳ ತಿನ್ನೋವರೆಗೂ ನಾನು ತಿನ್ನಕ್ಕಲ್ಲ. ತಿಂಡಿ ತಿನ್ಕೊ ಬಂದೆ. ನೀನ್ ಹಣೆ ಇಕ್ಕಿರೆ ನಾನ್ ತೊಗೊಳ್ಬೇಕು, ಅದೇ ನಾನ್ ಹಣೆ ಇಕ್ಕಿರಿ ನೀವ್ ಸೋಲಂಗಿಲ್ವಾ? ಇಲ್ಲ ಪಾತ್ರೆ ತೊಳೆದು ಕೈ ಮುಸ್ ನೋಡ್ತಾವಳೆ. ಸೆಕೆ ಸಿಕ್ಕವಳೆ. ಸಾಕು ನಂಗೆ ಸಾಕು. ನಂಗೆ ಹಾಕೈತಿ ಸುಮ್ಮನಿರು. ನಿಮ್ಗೂ ಸಾಕು. ಈರುಳ್ಳಿ ತವ್ರೆ ಚಿಟ್ಟೆ ದಪ್ಪದಿತ್ತವ್ರೆ. ಇನ್ನೊಂದು ಸ್ವಲ್ಪ ಆಟ ಆಡಿಸ್ಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಹೊತ್ತನ್ನ. ಅಷ್ಟೊಂದು ಇಷ್ಟನ ಆಟ ಆಡ್ಸಕ್ಕೆ ಬೇಜಾರಾಯ್ತಿತ್ತು ಅನ್ಕೊಂಡಿತ್ತಿಲ್ಲ. ನಂಗೆ ಬೇಜಾರಾಯ್ತಿತ್ತು. ಚಾಕುಡ್ ನಂಗೆ ಕುಯ್ಕೈತಿ. ನಾನೇನೋ ಬೇಜಾರು ಮಾಡ್ಕೈತೆ ಅಂತ ಇರ್ತಾರ. ನಾನು ಅದೇ ಅನ್ಕೊಂಡೆ. ನೀನು ಹಾಕಿದ್ದೀರಾ? ಯಾವತ್ತು ಎಣ್ಣೆ ಆಗಿಲ್ಲ ಅಂದೆಲ್ಲ. ಚೆನ್ನಾಗಿಲ್ಲ ತಿಂಡಿ. ಯಾಕೆ ಏನಾಯ್ತು? ಇದು ಬಟಾಣಿ ಚೆನ್ನಾಗಿಲ್ಲ. ಬಟಾಣಿ ಹಾಕ್ಬೇಡಿ ಅಂತ ಆಗೋದ ಕಣ್ಲೆ. ಈಸಿದ್ದ ಕಣ್ಲೆ. ನಾನು ಅವತ್ತು ಇಸ್ಕೊಂಡು ನಿನ್ನ ಹತ್ತಿಂದ ಎಷ್ಟೊತ್ತಿ ಬತ್ತೀಯ? ಇಲ್ಲಿಂದ ಯಾಕೆ ಬಾಳೆಹಣ್ಣು ಸುಮ್ಮನಿರಂದಿ ಸಣ್ಣವ್ ನೋಡಿ ಯಾರ ಅಂದಾರ. ಅದು ಇಟ್ಕೊಂತಿದ್ರಲ್ಲವ ತಿನ್ನಕ ಅಲ್ಲಿಗೆ ನಿಮ್ಮ ಅಮ್ಮಗೆ ನೋಡಿ ಹಿಂಗೆ ತಾಳಿ ಎಲೆ ಕಿತ್ತ ನೋಡಿ ತಂದ್ರದ. ಇದು ಎಂಥದ್ದು ಎಣ್ಣೆ ಆಂಟಿ? ಜ್ಯೂಸ್ ಯಾಕೆ ಕಂಡಿದ್ದೀರಾ ಅನ್ಕೊಂಡಿದ್ದೆ ಕಣಂಟಿ. ಇದು ಎಣ್ಣೆ ಕವರ್. ಅಯ್ಯೋ ಎಣ್ಣೆ ಕವರು ಸಿಗ್ತಾವದ ಅಂತ. ಇನ್ನೇನು ತಗೋಬೇಕು ನೋಡ್ಲೆ? ಕಾಯಿ, ಬೆಲ್ಲ, ಸಕ್ಕರೆ, ಎಣ್ಣೆ, ಆಯ್ತಾ, ಕಡಲೆಬೇಳೆ, ಇನ್ನೇನು 2 ಕಾಯ ನೋಡಿ ಫ್ರೆಂಡ್ಸ್. ಒಬ್ಬಿಟ್ಟು ಮಾಡಕ್ ಹೋಯ್ತಾ ಇದೀವಿ ಮತ್ತೆ ಊರಿಗೆ. ಚಿಟ್ಟೆ ಅಂತ ಕರ್ಕೊಂಡು ಹೋಗ್ತೀನಿ. ಯಾವಾಗ? ಈಗ ಅದೇ ಇವ್ರು ಚಿಟ್ಟೆ ಇವ್ರು ಇರ್ತಾರೆ. ಚಿಟ್ಟೆ ಮಗ ನೋಡ್ಕೊಂಡು ಇರ್ತಾಳ್ಬೇಕಾರಲ್ಲಿ ಮನೇಲಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಯ್ತೀನಿ ಅಂದೆ. ಚಿಟ್ಟೆ ಮಗ ನೋಡ್ಕೊಂಡು ಇರ್ತಾಳೆ. ನಮ್ಮ ಅಮ್ಮನ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತೀವಿ. ಅಮ್ಮ ಕರ್ಕೊಂಡು ಹೋಗಿ ಕುಳ್ಳ ಇವ್ರು ಇರ್ತಾರೆ. ಹೋಗಿ ಒಂಚೂರ ತಲೆ ಬಚ್ಕೊಂಡು ಪ್ಯಾಂಟ್ ಶರ್ಟ್ ಯಾವನಾರು ಸಿಗಕ್ಕೆ ಹೋಗು. ನೆನೆ ಕೇಳಿದಲ್ಲ ಅದೇ ಟಾಪಿಕ್ಗೆ ಹೋಗು. ಇವ್ರನ್ನ ಬಿಟ್ಬಿಟ್ಟು ಈಗಲೇ ಒಲೆನೂ ತಗೊಂಡೋಗ್ಬಿಡು. ಒಲೆನು ನಾನು ನೀನು ಹೋಗ್ಬೇಕಾರೆ ಬ್ಯಾಗು ಮತ್ತೆ ನೀರು ತಗೊಂಡೋಗೋಣ. ನಾನು ದನಕ್ಕೆ ಇಟ್ಬಿಟ್ಟು ಮನೆ ತಕ್ಕ ಬರುವಾಗ ಫೋನ್ ಮಾಡ್ತೀನಿ. ಪ್ರಮೋಷನ್ ವಿಡಿಯೋ ಯಾವಾಗ ಮಾಡೋದಂಟಿ? ಏನ್ ಮಾಡೋದು? ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟೆ ನಾನು ಫೋನ್ ಮಾಡ್ತೀನಿ. ನಾನು ಬಂದ್ಬಿಟ್ಟು ಕಾಯಿ ಸುಲ್ಕೊತಾ ಇರ್ತೀನಿ. ನಿಮ್ಮವನು ತೀರ ಬಂದಿಲ್ಲಿ ತಂದು ಇಟ್ಟೋಗು ಕಾಯಿ. ಈಗ ಹಾಕಲ್ಬಿಡಿ, ಟೈಮ್ ಇರುತ್ತೆ. ಮತ್ತೆ ಅಲ್ಲಿ ಸುಲ್ಕತೀಯ? ಕಾಯಿ ತಂದಿಡು ಅಂತನಾ? ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ದೀನಿ. ನಾನು ನನ್ನ ಮಗಳು ಮತ್ತು ಶಾಂತ ಆಂಟಿ ಮಗಳು 3 ಜನ ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೊಂದ್ಸಲ ಬರಬೇಕು ಆಂಟಿನ ಕರ್ಕೊಂಡು ಹೋಗೋಕ್ಕೆ. ಇವಾಗ ಟೈಮ್ ಬಂದಾಗಲೇ 10:56. ಅಮ್ಮ ಏನು ಟಿಫನ್ ತಿಂದಿಲ್ಲ, ಇಲ್ಲಿಂದಲೇ ತೊಗೊಂಡು ಹೋಗ್ತಾ ಇದ್ದೀನಿ. ಹುಷಾರಿಲ್ವಲ್ಲ, ಹಾಗಾಗಿ ಏನು ಮಾಡ್ಕೊಂಡಿಲ್ಲ. ಇವಾಗ ಹೊರಡ್ತೀವಿ. ಬೇಡ, ನಾನು ತಿಂಡಿ ತಿನ್ಕೊಂಬಂದ ಬೇಗ ರೆಡಿ ಆಗು, ಟೈಮ್ ಆಯಿತು. ಫ್ರೆಂಡ್ಸ್ ಇವಾಗ ಅಮ್ಮನ ಮನೆಗೆ ಬಂದೆ. ಅಮ್ಮ ರೆಡಿ ಆಗ್ತಿದ್ದಾರೆ, ಇನ್ನೂ ರೆಡಿ ಆಗಿಲ್ಲ. ಇವಾಗ ಹೊರಡಬೇಕು. ಚಿಟ್ಟೆನ ಕರ್ಕೊಂಬಂದಿದ್ದೀನಿ. ಫ್ರೆಂಡ್ಸ್ ಇವಾಗ ಅಮ್ಮ ರೆಡಿ ಆಯಿತು, ಹೋಗ್ತಾ ಇದ್ದೀನಿ ಕರ್ಕೊಂಡು. ಟೈಮ್ ಆಯ್ತು. ಇವತ್ತು ಹಾಫ್ ಡೇ, ಸಾಟರ್ಡೆ ಆಗಿರೋದ್ರಿಂದ ಮಧ್ಯಾಹ್ನಕ್ಕೆ ಹೋಗ್ಬೋದು ಅನಿಸುತ್ತೆ. ಡಾಕ್ಟ್ರು ಆಫ್ ಡೇನೆ. ನಮ್ಮಮ್ಮ ಬೇಗ ರೆಡಿ ಆಗಲ್ಲ, ಅದು ಸುಟ್ಟು ಬೇಗ ರೆಡಿ ಆಗಲ್ಲ.
ಬಾ ಬೇಗ ಬಾ ಚಿಟ್ಟೆ ಹಿಡ್ಕೊ ಹಂಗೆ ಇವನ್ನ ಮತ್ತೆ ಎಲ್ಲಿ ತೋರಿಸ್ತೀಯ ಬಾಯಿ ಒಂದು ಕಡೆ ತಿರ್ಕೊಂಡಿದ್ದೆ ಡಾಕ್ಟರ್ ಇಲ್ಲ ಅದು ಹಾಗಾಗಿ ಇಲ್ಲಿ ಉದಯಪುರಕ್ಕೆ ತೋರಿಸ್ಕೊಂಡು ಅಲ್ಲಿ ಡಾಕ್ಟ್ರ್ ಇದ್ದಾರಂತೆ ಅವ್ರ ಹಂಗಂದ್ರಲ್ಲಿ ಹಾಗಾಗಿ ಉದಯಪುರಕ್ಕೆ ತೋರಿಸ್ಕೊಂಡು ನೋಡೋಣ ಉದಯಪುರಕ್ಕೆ ಹೋಗ್ತೀವಿ ಇಲ್ಲಿ ಡಾಕ್ಟ್ರ್ ಇದ್ದರೆ ಇಲ್ಲಿ ಬರೋದು ಅಲ್ಲೇ ಹೋಗ್ಬೋದಿತ್ತು ಅಲ್ಲಿ ಹೆಂಗಿದ್ರು ಅಲ್ಲಿ ಡಾಕ್ಟ್ರ್ ಇದ್ರು ಇಲ್ಲಿ ಅಲ್ಲಿ ಡಾಕ್ಟ್ರ್ ಇಲ್ಲ ಸ್ಟಿಕ್ಕರೇ ಬಿದ್ದೋಯ್ತೆ ಉದಯಪುರಕ್ಕೆ ಹೋದಾ ಹ್ಞೂ ಒಂದು 2 ವರ್ಷ ಮೇಲಾಯ್ತು ನಾವು ಒಂದು ಹುಡ್ಕಂತಾರ ಇದು ಅಷ್ಟೊಂದು ನೋವಾಯ್ತಾ ಈಗ ಇದು ನನ್ನ ಮಗಳು ಐಸ್ ಕ್ರೀಮ್ ತೊಗೊಬನ್ನಿ ಅಂತ ಹೇಳಿದ್ಲು ಹಾಗಾಗಿ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಬೇಕ್ರಿಗೆ ಬಂದ್ವಿ ನೋಡಿದಲ್ಲಿ ಜಾಸ್ತಿ ಐಸ್ ಕ್ರೀಮೇ ಇರಲಿಲ್ಲ ಹಾಗಾಗಿ ಕೇಕು ಅದು ಇದು ತೊಗೊಂಡು ಇವಾಗ ಮನೆಗೆ ಬಂದ್ವಿ ಐಸ್ ಕ್ರೀಮ್ ತಂದಿನಿ ಅಂತ ಅಂದ್ಬಿಟ್ಟು ಡಿಕ್ಕಿಯೆಲ್ಲ ನೋಡ್ತಿದ್ದಾಳೆ ಅದು ಹಣ್ಣು ಬಂದು 2 ಗಂಟೆ ಹೊತ್ತಿಗೆ ಓದ್ತೀನಿ ಅಂದಲ್ಲ ಬಸ್ಸ ಸರಿ ಬರ್ತೀನಿ ಆಂಟಿ ಕರ್ಕೊಬತ್ತೀನಿ ನಾನು ಶಾಂತಿ ಬಾಯ್ ಶಾಂತಿ ಕರ್ಕೊಬತ್ತೀನಿ ಈಗ 1 ಗಂಟೆ ಎಷ್ಟು 1 ಗಂಟೆ 1 ಗಂಟೆ ಯಾರು ಆಫೀಸ್ ಸಂಜೆ ಬಂದು ಕರ್ಕೊಬರೋದು ಯಾರು ನಿಂಗೆ ಹೊತ್ತಂತ ಹೇಳ್ತಿತ್ತು ಹೊಂಟ್ರಾ ಬನ್ನಿ ಮತ್ತೆ ಹೇಗಿತ್ತು ಬಿತ್ತಾಗಬೇಕ ಏನು ಹ್ಞೂ ಬಾ ಯಾವ ತಗ ಏನು ಹಾಕಿದೆ ಹಾಂ ನೋಡಿ ಯಾವ ತಗೊಳ್ಳಿ ಯಾವುದೋ ಒಂದು ಇನ್ನು ರೆಡಿ ಮಾಡೋದು ಕಾಯಿ ಎಷ್ಟಾದ್ರಿ 2 ಬೇಕಾ ಇನ್ನು ಇಲ್ಲ ಅಷ್ಟು ಇರೋದು ಬೇಡ ಪಿಂಕ್ ಕಲರ್ ತಾಳಿ ಇಲ್ಲ ಅಂದರೆ ಪಿಂಕ್ ಐತಲ್ಲ ಇದಾ ನಾಳೆ ದೇವಸ್ಥಾನಕ್ಕೆ ಯಾವ್ದು ಹುಡ್ಕತ್ತೀರಾ ಪಿಂಕ್ ಇದ ಇದು ಯಾವುದು ಹುಟ್ಟಿದ್ನ ಎಲ್ಲ ಸಿಂಪಲ್ ಆಗಿರತ್ತೀರ ನೋಡಿ ಅರ್ಶಿನ ಕಲರ್ದು ಐತಲ್ಲ ಕಾಟನ ಎಲ್ಲೈತೆ ಅರ್ಶಿನ ಕಲರ್ ಏ ರೆಡ್ ಇಲ್ವಾ ರೆಡ್ ಇಲ್ಲ ಕಪ್ಪದೈತಿ ನಮ್ಮ ಅಮ್ಮಂಬ್ರು ನಮ್ಮದಾಗ ನೋಡ್ರಿ ಟ್ರಿಪ್ ಹೋಯ್ತಾ ಇದ್ದಾರೆ ಮಾಡಿಕಕ್ಕೆ ಸ್ನಾನ ಮಾಡಿಸಿದ್ರೆ ನಾಯಿಗೆ 2 ಸಲ ಮಾಡಿಸಿರೋದು ವಾತಪ್ಪ ಯಾವುದು ಹೊರಗಡೆ ಹೋಗ್ತೀನಿ ಹೊರಗಡೆ ಓದಾಡಿ ಒಂದು ಪ್ರಮೋಷನ್ ಇದೆ ಹಾಗಾಗಿ ಅಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಸೀರೆ ಬ್ಯಾಂಗಲ್ಲು ಮತ್ತು ಸರ ಎಲ್ಲನೂ ಅಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗ್ತಾಯಿದ್ದೀವಿ ಟೈಮ್ ಆಗಿದೆ ಒಬ್ಬಿಟ್ಟು ಯಾವಾಗ ಮಾಡೋದು ಪ್ರಮೋಷನ್ ಯಾವಾಗ ಮಾಡೋದು ಗೊತ್ತಾಯ್ತಿಲ್ಲ ಟೈಮ್ ಆಗ 1:30 ಟೈಮ್ ಆಯಿತು ಸ್ಯಾರಿ ಎಲ್ಲ ತಂಡ್ರಾ ನಂಗೆ ಬಿರಿಯಾನಿ ಬೇಕಣವ ಇವ್ರು ಯಾರು ನಿಮ್ಮ ಅಮ್ಮ ಬಂದಿಲ್ವಾ ಹಬ್ಬ ವಿಡಿಯೋ ಎಲ್ಲ ಮಾಡಿ ಇವಾಗ ಬಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೀವಿ ಯಾರೇ ಟೈಮ್ 3:30 ಆಗೈತಿ ಎಷ್ಟೊತ್ತಿ ಮಾಡ್ಕೊಂಡು ಗೊತ್ತಿಲ್ಲ 6 ಗಂಟೆ ಹೊತ್ತಿಗೆ ಊರಲ್ಲಿ ಇರಬೇಕು ಬೇಗ 2 ಆಳು ಮಾಡೋಣ ಬೇಯಿಸ್ತೀವಿ ಸಾಕಾ
ತೊಳ್ಕೊಂಡು ಆಗೋದಲ್ಲ ಮುಗಿಸಿಕೊಂಡು ಕೈ ತೊಳೆದಲ್ಲ ಅದೇನು ನಂಗೆ ಒಟ್ಟು ಉದಿಸ್ತೀರ ಕಣವ ಅದಕ್ಕೆ ನೀರು ಕೊಡಗಿ ನೀರ ಕೊಡ್ರಿ ಹಿಂಗೆ ಹೇಳಿದ್ದು ಕೊಂಡು ಬರ್ಬಿಟ್ಟು ಮಾಡಿ ಮ್ಯಾಗ ಮುಂದೆ ಮನೆ ಅದೇ ಬೆಳಗ್ಗೆ ಅದೇ ಬೆಳಗ್ಗೆ ಇದು ಬೇಡವಾ ಎಲ್ಲಿ ಬರ್ತಾವಂತೆ ಏನು ಬಿಡ್ರಿ ಸಂದವೇ ನೋಡಿಗಿ ಸಾಕೇನಾಗಿ ಸಾಕೇನಾಗಿ ನಿನ್ನ ಮಗಳು ಕೇಳಿ ಏನು ಸಾಕು ಕೊಡಪುರಿನ ಬಿಡಿ ಹೌದಾ ಮಗರ ಹೌದಾ ನನ್ನ ರಾಣಿ ಹೌದಾ ನನ್ನ ಜೇನು ನನ್ನ ಚೋಟಿ ನನ್ನ ಸಕ್ಕರೆ ಮಿಠಾಯಿ ಅಯ್ಯೋ ಇಲ್ಲಿ ಒಬ್ಬಿಟ್ಟು ಸಿಹಿ ಜಾತಿ ಹೊಡಿ ನಾನು ಹೋಯ್ತೀನಿ ಈಗ ಅದಕ್ಕೆ ಬಂದಿದ್ಯಾ ಬಂಗಾರ ಯಾಕಂತ ಕೇಕ್ ಬೇಕಾ ಬಂಗಾರ ಏನ್ ಬೇಕು ಏನಂತೆ ಕಾರ್ ತರ್ಕೊಂಡ್ಬಿಡ ಯಾರ ಸಂಜೆ ಟೈಮ್ ಒಂದು ಅರ್ಧ ಗಂಟೆ ಮುಂಚೆ ಬರ್ಬೇಕಾಗಿ ನೀನು ಈಗ ನೀನ್ ಇಲ್ಲದೆ ಬಡಿ ಬರ್ತೀನಿ ಬೈಕೊಂಡು ಬರ್ತೀನಿ ಸುಮ್ಮನೆ ಹೋಗಿ ಅಮ್ಮಿ ನಡಿ ಒಬ್ಬರು ತೊಟ್ಟು ಮುರಿಯೋದಿಲ್ಲ ಟೈಮ್ ಬಂದು ಇವಾಗ 6:30 ಆಗಿದೆ, ಇನ್ನೂ ಆಗಿಲ್ಲ. ಸೊ ಇನ್ನು ನೋಡಿ ಅಲ್ಲೇ ಎಷ್ಟೊಂದಿದೆ ಅಂತ ಅಂದ್ಬಿಟ್ಟು ಮಾಡೋದು. ನನ್ನ ತಂಗಿ ಕೂಡ ಬಂದಳು ಬೆಂಗಳೂರಿಂದ, ಹಾಗಾಗಿ ಅವಳು ಕೂಡ ಜಾಯಿನ್ ಆಗ್ತಿದ್ದಾಳೆ ಒಬ್ಬಟ್ಟನ್ನ ಮಾಡೋದಕ್ಕೆ. ಫ್ರೆಂಡ್ಸ್ ಇವಾಗ ಮಾಡಾಯಿತು ಒಬ್ಬಟ್ಟನ್ನ. ಟೈಮ್ ಬಂದು 7:30 ಆಗಿದೆ, ಹೊರಡ್ತಾ ಇದ್ದೀವಿ. ನಾವು ಇಟ್ಕೊಂಡಿದ್ದೆ ಲೇಟಾಗೋಯ್ತು ಒಬ್ಬಟ್ಟು ಮಾಡೋಕ್ಕೆ. ಟೈಮ್ ಆಗಿದೆ, ಫೋನ್ ಮಾಡ್ತಿದ್ದಾರೆ ಅವ್ರ ಯಜಮಾನ. ನೀವು ಹಿಂಗೆ ಇಟ್ಕೊಂಡಿದ್ದೀವಿ ಇತ್ತಂಡೆ ಇಷ್ಟಿಟ್ಟೆ ಇದು ಸರದೆಲ್ಲ ನೋಡಿ ಕಾಕು ಟೈಮ್ ಆಯ್ತು. ಇದು ಕವರಿಗೆ ಹಾಕೊಂಡ್ರಾಗತ್ತೆ ಅದೊಳಗೆ ಆಯ್ತು. ಇವಾಗ ಬಂದು ಸಿಸ್ಟರ್ ಸ್ವಲ್ಪ ಏನೊಂದು 5-6 ಹೊತ್ತಿದ್ಯಾ. ಸವಿತಾ ಪಾಪ ಅವಾಗ್ಲಿಂದ ಒಬ್ಬಟ್ಟು ಬೇಯಿಸ್ಕೊಟ್ಲು ಫ್ರೆಂಡ್ಸ್, ಅವಾಗ್ಲಿಂದ ಬೇಯಿಸ್ಕೊಟ್ಲು ಒಬ್ಬಟ್ಟು. ಇವಾಗ ಊರಿಗೆ ಬಂದ್ವಿ. ಊರಿಗೆ ಬಂದ್ಬಿಟ್ಟು ಆಂಟಿ ಮನೆಗೆ ಬಂದೆ. ಕರ್ಬೂಜ ಜ್ಯೂಸ್ ಮಾಡ್ತಿದ್ದಾರೆ ಇಷ್ಟೊತ್ತಿನಲ್ಲಿ, ಊಟ ಮಾಡೋ ಟೈಮಲ್ಲಿ ಅಂಕಲ್ ಇವಾಗಲೇ ಮಾಡುವಂತ ಅಂದ್ರಂತೆ. ಹಾಗಾಗಿ ಸೊ ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ. ಈ ವ್ಲಾಗ್ ನಿಮಗೆ ಒಂಚೂರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.